ಅಲ್ಲ ಕುಳ್ಳ ಇದ್ದಂಗೆ ನೆನ್ನೆಯಿಂದ ಹುಡುಕ್ತಾ ಕೂತವ್ರೆ. ಇನ್ನೂ ಅತ್ತೆ ಬರ್ಲಿಲ್ವಲ್ಲ, ಎತ್ತಾಗೋದ್ರು. ನಮ್ಮ ಅತ್ತೆಯವ್ರು ಬೇರೆ ಅತ್ತಗಿತ್ತಾಗೆಲ್ಲ ಹುಡುಕ್ತಾ ಕೂತವ್ರೆ. ಒಂಚೂರು ಗೊತ್ತಾಗ್ಲಿಲ್ವಲ್ಲ, ಏನಾಯ್ತು ಕತೆ, ಎಲ್ಲಿ ಹೊರಟೋದ್ರು? ನೆನ್ನೆಯಿಂದ ಬರ್ತಾರೆ ತಾಡು ಅನ್ಕೊಂಡು ನಾನು ಕೂತ್ಕೊಂಡೆ, ಇನ್ನೂ ಬರ್ಲಿಲ್ವಲ್ಲ. ಹೋಗಿ ಹತ್ತತ್ರ ನೆನ್ನೆ ಹೋದವ್ರು ಒಂದು ದಿವಸನೇ ಆಯ್ತು, ಇನ್ನೂ ಬರ್ಲಿಲ್ಲ. ಹಾಯ್ ಹೆಲೋ, ಎಲ್ಲರಿಗೂ ನಮಸ್ಕಾರ. ಚುಕು ಬುಕು ಟಿವಿಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಬಿಂದ್ಯಾ. ಮನ ಕಲಕುವಂಥ ದೃಶ್ಯ ಏನು ಅಂತ ಹೇಳಿದ್ರೆ, ರಾತ್ರಿ ತುಂಬಾ ಭೀಕರವಾದಂತಹ ಮಳೆ ಪ್ರವಾಹ ಆಗಿರೋದ್ರಿಂದ ತುಂಬಾ ರೈತರಿಗೆ ನಷ್ಟ ಉಂಟಾಗಿದೆ. ಏನ್ ಮಾಡಬೇಕು? ಅವರಿಗೆ ಯಾರನ್ನ ಹೋಗಿ ಪರಿಹಾರನ ಕೇಳಬೇಕು? ಅಪಾರವಾದಂತಹ ತುಂಬಲಾರದಂತಹ ನಷ್ಟ ಆಗಿದೆ. ಅವರು ತಮಗ್ ಬರುತ್ತೆ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ತಾವು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆಗಳನ್ನೆಲ್ಲ ಬಿತ್ತಿರ್ತಾರೆ. ಪ್ರವಾಹ ಬಂದು ಯಥೇಚ್ಛವಾಗಿ ಮಳೆ ಬಂದು ಸಿಡಿಲು ಗುಡುಗೆಲ್ಲ ಬಂದು ರೈತರಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಹಾನಿಯಾಗಿದೆ. ಬೇಕಾದಷ್ಟು ಮರಗಳೆಲ್ಲವೂ ಕುಸಿದು ಬಿದ್ದಿವೆ. ಹಾಗೆಯೇ ಬೀದಿ ಕಂಬಗಳು, ದೀಪಗಳು, ಬೀದಿ ದೀಪಗಳೆಲ್ಲವೂ ಹಾನಿಯಾಗಿದೆ. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ನದಿ ತುಂಬಿ ಹರಿತಾ ಇದೆ ಅಂತ. ಹೆಲೋ ಹೆಲೋ ಹಲೋ, ಹೇಳಿ ಮೇಡಮ್. ಹಲೋ ಸರ್, ಕೇಳಿಸ್ತಿದ್ಯಾ? ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ ಸರ್? ಹಾ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ. ಸರ್, ತಾವು ಯಾವ ಜಾಗದಲ್ಲಿ ಇವಾಗ ಇದ್ದೀರಾ? ಯಾವ ಜಾಗವನ್ನ ವೀಕ್ಷಿಸ್ತಾ ಇದ್ದೀರಾ? ಯಾವ ನದಿ ಹತ್ರ ಇದ್ದೀರಾ ನೀವು? ಅಲ್ಲಿ ಹೇಗಿದೆ? ಮಳೆ ಎಲ್ಲ ತುಂಬಾ ಜಾಸ್ತಿ ಬಂದಿದೆಯಾ ಇಲ್ವಾ? ಅಲ್ಲಿ ಏನಾದರೂ ವಾತಾವರಣದಲ್ಲಿ ಎದ್ಲು ಬದಲಾಗಿ ಏನಾದರೂ ನಷ್ಟ ಆಗಿದೆಯಾ? ಏನಾದರೂ ಹಾನಿ ಆಗಿದೆಯಾ? ಮನೆಗಳೆಲ್ಲ ಬಿದ್ದೋಗಿದೆಯಾ? ಏನಾಗಿದೆ? ಕಿರಣ್, ಹಲೋ ಸರ್, ಕೇಳಿಸ್ತಿದೆಯಾ? ಇಲ್ಲ, ನಾವು ಇಲ್ಲಿ ನಿಂತಿರುವಂತಹ ಸ್ಥಳದಲ್ಲಿ ಮಾತ್ರ ಜಾಸ್ತಿ ಮಳೆ ಬಂದಿದೆಯಾ ಅಥವಾ ನೀವಿರೋ ಜಾಗದಲ್ಲಿ ತುಂಬ ಮಳೆ ಬಂದಿದೆಯಾ? ಏನಾಗಿದೆ? ಇವಾಗ ಜನಗಳಿಗೆಲ್ಲ ಏನು ತೊಂದರೆ ಆಗಿದೆಯಾ ಅಥವಾ ಎಲ್ಲ ಚೆನ್ನಾಗಿದೆಯಾ? ಏನಾಗಿದೆ ಸರ್? ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಅಲ್ಲಿಯ ವಾತಾವರಣ? ಯಾರಿಗೂ ಏನು ತೊಂದರೆ ಆಗಿಲ್ವಾ? ಹಲೋ ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಹಾ ಸರ್, ಸರ್ ಹೇಳಿ, ಕೇಳಿಸ್ತಾ ಇದೆ. ಮೇಡಮ್, ಇಲ್ಲಿ ಅಂಥದ್ದೇನೂ ಆಗಿಲ್ಲ. ತುಂಬಾ ಮಳೆ ಬಂದಿದೆ, ಆದರೆ ಯಾವುದೇ ಜೀವಕ್ಕಾಗಲಿ ಅಥವಾ ಪ್ರಾಣಿ ಪಕ್ಷಿಗಳಿಗಾಗಲಿ ಏನು ತೊಂದರೆ ಇಲ್ಲ. ಮಳೆ ಬಂದು ತನಗೆ ತಾನೇ ಹರ್ಕೊ ಹೋಗಿದೆ. ಮೇಡಮ್, ನೀವಿರೋ ಜಾಗದಲ್ಲಿ ಹೇಗಿದೆ? ಕಿರಣ್ ಅವರೇ, ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ಮರ ಎಲ್ಲ ಕುಸಿದೋಗಿ ಬಿದ್ದೋಗಿದೆ. ಹಾಗೆ ಇಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಸತ್ತು ಬಿದ್ದಿದೆ. ಮೀನುಗಳೆಲ್ಲ ಸತ್ತಿ ಆಚೆಲೆಲ್ಲ ಬಿದ್ದಿದೆ. ಆಮೇಲೆ ಇಲ್ಲಿ ತುಂಬ ವಿಷಾದ ಪಡಿಸೋ ವಿಷಯ ಏನಂದರೆ, ಇಲ್ಲಿ ರೈತರಿಗೆ ಬೆಳೆ ಎಲ್ಲ ಹಾಳಾಗ್ಬಿಟ್ಟಿದೆ. ಅವರು ಬೆಳೆಗೋಸ್ಕರನೇ ಕಾಯ್ತಾ ಇರ್ತಾರೆ. ಅದಕ್ಕೇನಾದರೂ ಮಾಡಬೇಕು ನಾವು. ನೋಡೋಣ ಇದಕ್ಕೆ ಸರ್ಕಾರ ಏನಾದರೂ ಪರಿಹಾರ ಕೊಡುತ್ತೋ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ. ಈಗ ರೈತರು ತುಂಬಲಾರದ ನಷ್ಟನ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಗೌರ್ನಮೆಂಟು ಅಥವಾ ಸರ್ಕಾರ ಏನಾದರೂ ಪರಿಹಾರ ಕೊಡಲೇಬೇಕು. ನಾವು ಇದಕ್ಕಾಗಿ ಕೃಷಿ ಸಚಿವರನ್ನ ಹಾಗೆ ಮುಖ್ಯಮಂತ್ರಿಗಳನ್ನೆಲ್ಲರನ್ನು ಪರಿಹಾರ ಕೇಳಬೇಕಾಗುತ್ತೆ. ಪರಿಹಾರ ನಿಧಿಲಿ ಏನಾದ್ರೂ ರೈತರಿಗಾಗಿ ಏನಾದರೂ ಸಹಾಯ ಆಗಬಹುದೋ ಏನೋ ಅಂತ. ಹೌದು ಮೇಡಮ್, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಹಾಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದೀರಾ. ಮತ್ತಿನ್ನೇನಾಗಿದೆ? ಇನ್ಯಾವ ಕಡೆ ಇದ್ದಾರೆ? ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮೇಡಮ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಾವ್ಯ ಮ್ಯಾಮ್ ಇದ್ದಾರೆ. ಅವರು ನಿಮ್ಮ ಜೊತೆ ಜಾಯ್ನ್ ಆಗ್ತಾರಂತೆ. ಹೌದಾ? ಹಲೋ ಹಲೋ ಕಾವ್ಯ, ಹೇಳಿ. ಹಲೋ, ಕೇಳಿಸ್ತಿದ್ಯಾ ಕಾವ್ಯ? ನೀವು ಹೋಗಿದ್ದೀರಲ್ಲ, ಪ್ರದೇಶದಲ್ಲಿ ಯಾವ ತರ ಇದೆ? ಪ್ರವಾಹ ಎಲ್ಲ ತುಂಬಾ ಜಾಸ್ತಿ ಆಗಿದೆಯಾ ಅಥವಾ ಏನಾಗಿದೆ? ಅಯ್ಯೋ ಇಲ್ಲ ಮೇಡಮ್, ಇಲ್ಲಿ ತಪ್ಪು ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಮಳೆನೇ ಇಲ್ಲ. ಈ ನೆಲ ಎಲ್ಲ ಒಡ್ಕೊಂಡು ಫುಲ್ ಇದಾಗ್ಬಿಟ್ಟಿದೆ ಮೇಡಮ್. ಇಲ್ಲಿ ಯಾವುದೇ ರೀತಿ ಮಳೆನೂ ಇಲ್ಲ, ಪ್ರವಾಹನೂ ಇಲ್ಲ. ನಾವು ಯಾವುದೋ ತಪ್ಪು ಲೊಕೇಶನ್ ಬಂದ್ಬಿಟ್ಟಿದೀವಿ ಮೇಡಮ್. ಓ ಹೌದಾ? ಹಾಗಾದ್ರೆ ನೀವು ಬೇಗ ಹೊರಟು ಬನ್ನಿ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ, ಬೇಗ ನಿಮಗೆ ನ್ಯೂಸ್ ಸಿಗ್ಬೋದು. ಬೇಗ ಬನ್ನಿ, ಜಾಯ್ನ್ ಆಗಿ. ನಾವು ಒಂದು ಚಿಕ್ಕದಾದ ವಿರಾಮ ತಗೊಂಡ್ಬರ್ತೀವಿ. ಕಾದು ನೋಡಿ ಚುಕು ಬುಕು ಟಿವಿ. ಮೊದಲು ಇದ ಚೆಚ್ಚ ಕೊಡ್ಬೇಕು, ಸುಮ್ಮನೆ ಲಟ 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 ಅನ್ಕೊಂಡು ತಳ್ಕೊಳ್ಳೋನ್ಗಾರ ಫೋನ್ ಮಾಡಿ ಬರ್ತೀನಿ. ಸಿಕ್ಕಿದ್ರೆ ಏನೋ ಕಣೆ, ಅವನು ಒಟ್ಕೂತಿಂದಿಲ್ಲ, ಏನು ತಿಂದಿಲ್ಲ, ನೆನ್ನೆಯಿಂದ ಸುತ್ತಾಕುತ್ತಾನೆ. ಹಾಳಾದ್ರ ಮೇಸ ಎತ್ತಗೊಳ್ತದ ಹಾಳಾದನು. ಒಂಚೂರಾರು ಜ್ಞಾನ ಇದ್ದದ ಅಮ್ಮನ ಮೇಲೆ? ಏನೂ ಇಲ್ಲ. ರಮೇಶ, ಹೇಳವಾ? ಅಲ್ಲ ಕಲ, ಅಮ್ಮ ಕಾಣ್ತಾ ಇಲ್ಲ ಅಂತ ಅಲ್ಲೆಲ್ಲ ಹುಡ್ಕಾಡ್ತಾ ಕೂತವ್ರೆ. ನೀನ್ ನೋಡಿದ್ರೆ ಹೆಂಗ್ ಮಲಗಿದ್ಯಲ್ಲ, ಬಾವಸಿ ಹುಡ್ಕಾಡು ಬಾ. ಅಲ್ಲ ಕಣವ, ಎಲ್ಲಂತ ಹುಡ್ಕಾಡೋದು? ರಾತ್ರಿ ಎಲ್ಲ ಕುಳ್ಳ ಹುಡ್ಕಾಡವನೇ ಸಿಗ್ತಾ? ಸುಮ್ಮನೆ ಅತ್ತಾಗ ಬನ್ನಿ, ತಲೆನೋಯ್ತಾ ಕೂತದೆ, ನನಗೆ ತಲೆನೋಯ್ತಾ ಕೂತದೆ. ಅದು ಇದು ಅಂತ ತಲೆ ತಿಂತ ಕೂತ್ಕೊತಿದ್ದಿಲ್ಲ. ಅವಳು ಅಷ್ಟೇ ಇರತ್ತೀನಿವೆ. ಅಮ್ಮ ಕಾಣ್ತೇಲ್ವಂತೆ, ಹೋಗಿ ನೋಡ್ಕೊ ಬನ್ನಿ, ಹಂಗೆ ಹಿಂಗೆ ಅಂತ ತಲೆ ತಿಂತ ಕೂತವಳೆ. ಸುಮ್ಮನೆ ನಾನು ತಲೆ ತಿನ್ನಕ್ ಬಿಡ್ಬಿಡವ. ಏನೋ ಕುಳ್ಳ ನೋಡಕ್ ಹೋಗೋನೆ ತಾನೆ, ರವಿನೂ ಹೋಗೋನೆ ತಾನೆ ಜೊತೆಗೆ. ಅಪ್ಪನೂ ಹೋಗೋದೆ, ಮಾವೆಲ್ಲ ಹುಡ್ಕಕ್ ಹೋಗೋರೆ. ಅವರೇ ಸಾಕೋಕತೆ, ಹುಡುಕ ಬರ್ತಾರೆ ಕತೆ, ತಲೆ ಕೆಡ್ಸ್ಕೊಬೇಡ, ಹೋಗು. ಅದೇ ಸಾಕಿದಿ. ಅಲ್ಲ ಕಲ, ಒಂಚೂರು ಮನ್ಸತ್ವ ಇಲ್ವ ನಿನಗೆ? ಒಂಚೂರೇ ಹಿಂಗೆ ದನ ಬಿದ್ದಿರಂಗ್ ಬಿತ್ತಿದ್ಯಲ್ಲ. ಅಲ್ಲ ಕಲ, ನೆನೆಯಿಂದ ಕಾಣ್ತಾ ಇಲ್ಲ ಕಲ. ಏನವ ನೆನೆಯಿಂದ ಕಾಣ್ತಿಲ್ಲ? ಕಲ, ನೆನೆ ವಾತಾರೆಯಿಂದ ಕಾಣ್ತಾ ಇಲ್ಲ. ಅದಕ್ಕೆ ಕಡೆಗೂ ಓಡಾಡ್ತಿರೋದು. ಅದಕ್ಕೆ ಎಲ್ಲಿ ಏನಾಯ್ತಾ ಎತ್ವೋ ಒಂದು ಗೊತ್ತಾಯ್ತಲ್ಲ. ಎಲ್ಲ ತಲೆ ಕೆಟ್ಟೋಗ್ಬಿಟ್ಟದೆ. ನಡಿ, ಎಲ್ಲರೂ ಹುಡುಗಿಡಿಕ ಬಾ, ಹೋಗು. ಎಲ್ಲರೂ ಅಲ್ಗಿಲ್ತಾವು, ಅತ್ತಾಗಿತ್ತಾವು, ಹೋಗಿ ಎಲ್ಲರೂ ಹುಡುಕ ಬಾ. ನೋಡಾಕೈತದೆ. ಇವತ್ತು ನಾಳೆಗೆ ನೋಡ್ಬಿಟ್ಟು ಹೋಗಿ ಕಂಪ್ಲೇಂಟ್ ಆರು ಕೊಟ್ಟಿಟ್ಟು ಬರೋದ ಪೊಲೀಸ್ಗೆ. ಏನ ಪೊಲೀಸ್ ಕಂಪ್ಲೇಂಟ್? ಪೊಲೀಸ್ ಕಂಪ್ಲೇಂಟ್ ಏನ್ ಮಾಡಕ್ಕೆ? ಚೆನ್ನಾಗದೆ ಬಿಡು, ಇವತ್ತೇನ ನಾಳೆಗೆ ಸಿಗ್ತದೆ. ಪೊಲೀಸ್ ಏನು ಅವ್ರು ಹುಡಿ ಕೊಟ್ಬಿಟ್ಟಾರ.
ಬರೀ ಲಂಚ ತಿನ್ನಕ್ಕೆ ನೋಡ್ತಾರೆ ಕತೆ ಫೋನ್ ಗಿಲಿಸ್ಕೇನು ಕಂಪ್ಲೇಂಟ್ ಕೊಡೋದೇನು ಬೇಡ ಕೊಡೋದು ಬೇಡ ಮುಟ್ಟೋದು ಬೇಡ ಕತೆ ನಿನಗೇನು ಬುದ್ಧಿತದ ಅವ್ರೇನು ಈಗ ಕೊಟ್ರೆ ಮುಗಿದ ವರ್ಷ ಆದ್ರೂ ಕೇಸಿ ಆಗಿರಕ್ಕಿಲ್ಲ ಅದು ಏನು ಎತ್ತ ಅಂತಾನೆ ಒಂಚೂರು ವಿಚಾರಿಸಕ್ಕಿಲ್ಲ ಏನೂ ಆಗೇ ಇರಕ್ಕಿಲ್ಲ ಅದು ಏನು ಎತ್ತ ಅವ್ರು ಏನು ಕೊಟ್ಟರು ಕಂಪ್ಲೇಂಟ್ ಅನ್ನೋದೇ ಗೊತ್ತಿರಕ್ಕಿಲ್ಲ ಅಂತಿದ್ರಲ್ಲಿ ನೀವು ಕೊಟ್ಬಿಟ್ರೆ ಸುಮ್ಮನೆ ದಂಡ ಆಯ್ತದೆ ಕೊಡೋದುವೆ ವೇಸ್ಟು ಕೊಟ್ಟರು ಒಂದೇ ಕೊಡದೆ ಇದ್ರು ಒಂದೇ ಕತೆ ತಲೆ ಕೆಡಿಸ್ಕೊಬೇಡ ಉಳ್ಕು ನಡಿ ಸಿಗ್ತದೆ ಹಂಗಂದಿಯಾ ಹಂಗಾರೆ ಹುಡುಗಿರ್ ಕೂಡ ಸಿಗ್ತದೆ ಉಂಕತ್ ನಡಿ ಸಿಗ್ತದೆ ಕತೆ ಮೊದ್ಲಿದ್ದ ಚೆಚ್ಚ ಕೊಡ್ಬೇಕು ಸುಮ್ಮನೆ ಲಟ 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 ಅನ್ಕೊಂಡು ತಳ್ಕೊಳ್ಳೋನ್ಗಾರ ಫೋನ್ ಮಾಡಿ ಬರ್ತೀನಿ ಸಿಕ್ಕಿದ್ರೆ ಏನೋ ಕಣೆ ಅವನು ಒಟ್ಕೂತಿಂದಿಲ್ಲ ಎಲ್ಲ ತಿಂದಿಲ್ಲ ನೆನ್ನೆಯಿಂದ ಸುತ್ತಾ ಕೂತಾನೆ ಹಾಳಾದ ರಮೇಶ ಎತ್ತ ಕೊಟ್ಟದ ಹಾಳಾದನು ಒಂಚೂರಾರು ಜ್ಞಾನ ಇದ್ದದ ಮುನ್ ಮೇಲೆ ಏನೂ ಇಲ್ಲ. ಹಲೋ ವೀಕ್ಷಕರೇ, ವಿರಾಮದ ನಂತರ ತಮ್ಮೆಲ್ಲರಿಗೂ ಚುಕುಬುಕು ಟಿವಿಗೆ ಸ್ವಾಗತ. ಮಾಹಿತಿಯನ್ನ ವೇಗವಾಗಿ ಹಾಗೂ ಎಲ್ಲ ಚಾನೆಲ್ಗಿಂತ ಮೊದಲು ತಿಳಿಸುವ ಏಕೈಕ ಚಾನೆಲ್, ವಿಶ್ವದ ಏಕೈಕ ಚಾನೆಲ್ ಅಂತ ಹೇಳಿದ್ರೆ ವಿಶ್ವ ಅಲ್ಲ, ಇಡೀ ಬ್ರಹ್ಮಾಂಡದಲ್ಲೇ ಏಕೈಕ ಚಾನೆಲ್ ಅಂತ ಹೇಳಿದ್ರೆ ಅದು ನಮ್ಮ ಚುಕುಬುಕು ಟಿವಿ. ಈ ವಿಚಾರಕ್ಕಾಗಿಯೇ ನಮ್ಮ ಚುಕುಬುಕು ಟಿವಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಜನಪ್ರಿಯನ ಹೊಂದಿರುವಂತಹ ಚಾನೆಲ್. ಮತ್ತೆ ಈಗ ಬರೋಣ ಅದೇ ವಿಚಾರಕ್ಕಾಗಿ. ನೋಡಿ ಫ್ರೆಂಡ್ಸ್, ತಾವೆಲ್ಲರೂ ನೋಡ್ತಾ ಇರುವ ಹಾಗೆ ಈ ನದಿಯಲ್ಲಿ ತುಂಬಾ ತುಂಬಿರೋ ನೀರು ಹರಿತಾ ಇದೆ. ಅಕ್ಕಪಕ್ಕದಲ್ಲೆಲ್ಲ ಆಗಲೇ ಹೇಳಿದಾಗೆ ರೈತರಿಗೆ ಬೆಳೆ ಎಲ್ಲ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಇಲ್ಲಿ ಪೊಲೀಸ್ ವ್ಯವಸ್ಥೆ, ಬಂದೋಬಸ್ತ್ ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ. ನಾವು ತುಂಬ ಹತ್ತಿರಕ್ಕೋಗಿ ಅದನ್ನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ, ಅದಕ್ಕಾದ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇರುತ್ತೆ. ಸೊ ನಾವು ನಿಮಗೆ ದೂರದಿಂದನೇ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅಲ್ಲಿ ಪೊಲೀಸ್ ಎಲ್ಲ ಬಂದು ತಮ್ಮ ಏನೇನು ಕಾರ್ಯಾಚರಣೆ ಮಾಡಬೇಕು, ಏನೇನು ಪ್ರೊಟೆಕ್ಷನ್ ಮಾಡಬೇಕು, ಪ್ರವಾಹಕ್ಕೆ ಎಲ್ಲ ಏನೇನು ನೀವು ಇನ್ನೂ ವಾತಾವರಣದಲ್ಲಿ ಎದ್ಲು ಬದಲಾಗಿದೆ, ಹಾಗೆ ಮುನ್ಸೂಚನೆ, ಹವಾಮಾನ ಮುನ್ಸೂಚನೆಯಂತೆ ನಾಳೆಯೂ ಹಾಗೂ ಇವತ್ತು ತುಂಬ ಮಳೆ ಬರುವ ಕಾರಣ ಎಲ್ಲಾನು ಮುನ್ನೆಚ್ಚರಿಕೆ ಕ್ರಮದಿಂದ ಕೈಗೊಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇಲ್ಲೇ ನಿಂತ್ಕೊಂಡು ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ರಿಪೋರ್ಟ್ ಮಾಡ್ತಾ ಇದ್ದೀವಿ. ತಮ್ಮ ಮನೆಯಲ್ಲೇ ಕೂತ್ಕೊಂಡು ಈ ವಿಚಾರವನ್ನೆಲ್ಲ ಅಲ್ಲೇ ವೀಕ್ಷಿಸಬಹುದು. ಹಲೋ ಕಿರಣ್ ಅವರೇ, ಹೇಗೆ ನಡೀತಾ ಇದೆ ಅಲ್ಲಿ? ಮೇಡಮ್, ಇಲ್ಲಂತೂ ತುಂಬಾ ಪೊಲೀಸ್ ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಅಕ್ಕಪಕ್ಕದಲ್ಲಿ ಒಂದ್ 2-3 ಗುಡಿಸ್ಲು ಇದ್ದವು ಮೇಡಮ್. ಅದು ಮುಳುಗಡೆ ಆಗಿರೋ ಕಾರಣ ಅಲ್ಲಿ ಯಾರಾದ್ರೂ ಇರಬಹುದು, ಅವ್ರ ಜೀವಕ್ಕೆ ಏನಾದ್ರು ತೊಂದರೆ ಆಗಿರಬಹುದು, ಅಥವಾ ಅವ್ರಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ಬೋದು ಅಂತ ಹೇಳಿ ಇಲ್ಲಿ ಹುಡುಕ್ತಾ ಇದ್ದಾರೆ ಮೇಡಮ್. ಹಲೋ ವೀಕ್ಷಕರೇ, ಈಗ ತಾನೇ ಬಂದ ಬಿಸಿ ಬಿಸಿ ಸುದ್ದಿ, ಬ್ರೇಕಿಂಗ್ ನ್ಯೂಸ್. ಏನಪ್ಪಾ ಅಂತ ಹೇಳಿದ್ರೆ, ನದಿ ಅಕ್ಕಪಕ್ಕದಲ್ಲಿ 2 ಗುಡಿಸಲಿದ್ವಂತೆ. ಹಲೋ ಹಲೋ ಕಿರಣ್ ಅವರೇ, 2 ಗುಡಿಸಲಿದ್ವಾ ಅಥವಾ ಇನ್ನೂ ಜಾಸ್ತಿ ಇದ್ವಾ? ಹಾಗೆ ನೋಡಿ ಹೇಳಿ ನೀವು. ಇಲ್ಲ ಮೇಡಮ್, ಮಾಹಿತಿಯ ಪ್ರಕಾರ 2 ಅಲ್ಲ ಮೇಡಮ್, 3. ಓ ಹೌದಾ? ಓಕೆ. ಅಲ್ಲಿ ಯಾರಾದ್ರೂ ಇದ್ರಾ? ಹೌದು ಮೇಡಮ್, ಅಲ್ಲಿ ನಮ್ಗೀಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಜಾಸ್ತಿ ಜನ ಏನು ಇರಲಿಲ್ಲ. ಒಂದೊಂದು ಮನೇಲಿ 1-2 ಇಲ್ಲ 3 ಅಷ್ಟು ಜನ ಇದ್ರು. ಅಲ್ಲಿ ಒಂದು 6 ಜನ 7 ಜನ ಅಷ್ಟು ಜನ ವಾಸನ ಮಾಡ್ತಾ ಇದ್ರು. ಅವರು ಮೀನು ಹಿಡಿಯೋ ವರ್ಗಕ್ಕೆ ಸೇರಿದ್ರು ಅಂತ ಹೇಳ್ತಾರೆ ಮೇಡಮ್. ಬೆಸ್ತರು ಇರ್ಬೋದು, ಅವರು ಮೀನು ಹಿಡ್ಕೊಂಡೇ ಜೀವನ ಮಾಡ್ತಾ ಇರೋದ್ರಿಂದ ಅವರಲ್ಲೇ ಒಂದು ಚಿಕ್ಕದು ಗುಡಿಸಲು ಕಟ್ಕೊಂಡು ಜೀವನ ಮಾಡ್ತಾ ಇದ್ರು ಮೇಡಮ್. ಇಲ್ಲಿ ಒಂದು ದೋಣಿಗಳು ಹಾಗೆ ಮೀನಿನ ಬಲೆಗಳೆಲ್ಲ ಸಿಕ್ಕಿದೆ ಮೇಡಮ್. ಓ ಹೌದಾ ಕಿರಣ್? ಮತ್ತೆ ನೋಡಿ, ಅವರು ಎಲ್ಲಾದ್ರೂ ಇರ್ಬೋದು ನೋಡಿ. ಅವ್ರದ್ದು ಮನೆ ಎಲ್ಲ ಅದು ಗುರುತೆಲ್ಲ ಇದೆ ಅಂದ್ರೆ ಆ ವ್ಯಕ್ತಿಯು ಸಿಕ್ಕಿರ್ಬೋದಲ್ವಾ? ಆ ವ್ಯಕ್ತಿಗಳು ಸಿಕ್ಕಿದಾರಾ ನೋಡಿ? ಅವ್ರಿಗೇನಾದ್ರೂ ಅಪಾಯ ಆಗಿದೆಯಾ? ಮೇಡಮ್, ಮಾಹಿತಿಯ ಪ್ರಕಾರ ಇಲ್ಲಿ ಯಾವುದೇ ದೇಹ ಆಗಲಿ ಇಲ್ಲ ಯಾವುದೇ ವ್ಯಕ್ತಿ ಆಗಲಿ ಯಾರೂ ಇಲ್ಲ ಮೇಡಮ್. ಇಂಥ ಪ್ರವಾಹದಿಂದ ಯಾರೂ ಬದುಕೋಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಇಲ್ಲ ಮೇಡಮ್, ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ಪ್ರವಾಹ ಬಂದು ಕೊಚ್ಚೋಗಿರ್ತಾರೆ ಮೇಡಮ್. ನಮ್ದೈಲಿ 108 ಅಂದ್ರೆ ಇವಳು ಬೇರೆ ಬಿಸಿ ಬಿಸಿ ಸುದ್ದಿ ಅನ್ಕ ಬತ್ತಾವಳೆ. ಹಿಡ್ಕ ಕೆಚ್ಚ ಬಿಡೋಣ ಅಂತ ಚಕ್ಕಾಕೋತದೆ. ಒದ್ದು ಹೋಗಿ ಹಾಕ್ ಮಾಡ್ತೀನಿ ತಾಳು, ನಂಗೆ ಕಿವಿಲ್ ಕೇಳಾಕೈತಲ್ಲ. ಹಲೋ ಮೇಡಮ್. ಹಲೋ ಕಿರಣ್ ಅವರೇ, ಒಂದ್ ನಿಮಿಷ ಇರಿ. ಇವಾಗ ತಾನೇ ಬಂದ ಬಿಸಿ ಬಿಸಿ ಸುದ್ದಿ. ಇಲ್ಲಿ ಯಾವುದೋ ಒಂದು ದೇಹ ಪತ್ತೆ ಆಗಿದೆ. ಇದು ಯಾರೆಂದು ಇನ್ನೂ ಗುರುತಿಸಕ್ ಆಗೋದಿಲ್ಲ. ನೋಡಿ ಇವಾಗ ಇದು ಯಾರ ದೇಹ? ತುಂಬಾ ವಯಸ್ಸಾದ ಮುದುಕಿಯಾಗಿ ಇದ್ದಾರೆ, ವಯಸ್ಸಾದ ಮಹಿಳೆ ರೀತಿ ಇದ್ದಾರೆ. ಹಾಗೆ ಇವರಿಗೆ ಸುಮಾರು ಒಂದು 60ರಿಂದ 80 ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ನಾವೀಗ ಡಿಸ್ಪ್ಲೇ ಮಾಡ್ತೀವಿ ಇದು ಯಾರ್ದು ಅಂತ ನೋಡಿ. ಹಲೋ ವೀಕ್ಷಕರೇ, ಇವಾಗ ಒಂದು ದುಃಖಕರ ಸಂಗತಿ ಏನು ಅಂತ ಹೇಳಿದ್ರೆ, ಒಬ್ರದ್ದು ದುಃಖ ಪಡಬೇಕು ಅಥವಾ ಇವರ ದೇಹ ಸಿಕ್ಕಿದೆ ಅಂತ ಹೇಳಿ ಪೊಲೀಸ್ ಅವರ ಕಾರ್ಯಾಚರಣೆಗೆ ಒಂದು ಫಲ ಸಿಕ್ತು ಅಂತ ಹೇಳಬೇಕು, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಒಂದು ವಯಸ್ಸಾದ ದೇಹ ಸಿಕ್ಕಿದೆ, ಅವರಿಗೆ ಸರಿಸುಮಾರು 60ರಿಂದ 80 ವರ್ಷ ವಯಸ್ಸಾಗಿರಬಹುದು ಅಂತ ಹೇಳಬಹುದು. ಇವರು ಬೆಸ್ತರ ಕುಟುಂಬಕ್ಕೆ ಸೇರಿದವರು, ಮೀನು ಹಿಡ್ಕೊಂಡು ಜೀವನ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳಲಾಗ್ತಿದೆ. ಇನ್ನು ಮಾಹಿತಿಯ ಪ್ರಕಾರ ಇಷ್ಟು ತಿಳಿದಿದೆ. ಇನ್ನು ಮುಂದೆ ಏನಾಗುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಮತ್ತೊಮ್ಮೆ ಬರುವವರೆಗೂ ಒಂದು ಪುಟ್ಟ ವಿರಾಮ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.